ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಸಿಕ್ಕಾಪಟ್ಟೆ ಸೆಕೆನಪ್ಪ. ಒಳ್ಳೆ ಬೆಂಕಿ ಮಧ್ಯೆ ಇದ್ದಂಗದೆ. ಬಿರ್ನೆ ಮನಿಕಬಿಡ್ಬೇಕು. ಗೌಡ್ರೆ, ನೀವು ಹುಷಾರಾಗಿದ್ದೀರಾ ತಾನೆ? ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಸೆಕೆ ಅಂದ್ರಿ, ಈಗ ನೋಡಿದ್ರೆ ಇಷ್ಟಪ್ಪ ರಗ್ ಹೊತ್ಕೊಂಡು ಮಲ್ಕೋತಿದ್ದೀರಲ್ಲ. ಅದು ಐಸು ಮೇಡಮ್ ಅವರೇ, ಒತ್ತಾರೆಯಿಂದ ಕಾಯಿ ಕೀಳ್ಸಿ ಸಾನೆ ಸುಸ್ತಾಗೋಗದೆ. ಅದಕ್ಕೆ ಕೈ ತುಂಬ ಅಲ್ಲಲ್ಲ ಕಣ್ಣು ತುಂಬ ನಿದ್ದೆ ಮಾಡವ ಅಂತ ಬಂದೆ. ನೀವು ಬಿರ್ನೆ ಮನಿಕಬಿಡಿ, ಎಚ್ಚೊತ್ತು ಎದ್ದಿದ್ರೆ ತೆಪ್ಪಾಗೋಯ್ತದೆ. ನೋಡಿ, ನಾನೇ ಸೋತೆ, ನಾನೊಂದು ಬಿಟ್ಬಿಡಿ. ನಾವಿಬ್ರು ಒಂದು ಒಪ್ಪಂದ ಮಾಡ್ಕೊಂಬಿಡವ. ಗೌಡ ಶಾಸ್ತ್ರಿ ಹೇಳಿದ ಸುಳ್ಳು ಅಂತ ಇಬ್ರಿಗೂ ಗೊತ್ತು. ಆದರೆ ಅವ್ವ ಇನ್ನೂ ಈ ತೀರ್ಮಾನ ತಗೊಂಡಿಲ್ಲ ಅಲ್ವೇ? ಅವ್ನು ತೀರ್ಮಾನ ತಗೊಳ್ಳೋ ಗಂಟ ನಾವಿಬ್ರು ಗಂಡ ಹೆಂಡ್ರಲ್ಲ, ಪ್ರೇಮಿಗಳ ಆಟೆಯ. ಹಾಗೆ ಬನ್ನಿ ದಾರಿಗೆ. ಮನ್ಸಲ್ಲಿ ಏನೇನೋ ಇಟ್ಕೊಂಡು ಸೆಕೆ, ಕೈ ನೋವು, ಕಾಲು ನೋವು ಅಂತ ನಾಟಕ ಮಾಡ್ತೀರಾ. ನೋಡಿ, ನೀವು ಮಾತ್ರ ಅಲ್ಲ, ಅತ್ತೆ ತೀರ್ಮಾನ ತಗೊಳ್ಳೋವರೆಗೂ ನಾನು ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಡುವೆ ಅಂತರವಿರಲಿ. ಓ ಹಂಗ, ಸರಿ ಶುಭರಾತ್ರಿ.